Hey everyone, welcome back to our channel. ಇವತ್ತಿನ ಲೆಸನ್ 9ರಲ್ಲಿ ನಾವು ಕಲಿಯುತ್ತಿರುವುದು was ಮತ್ತು were ಬಗ್ಗೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಹಿಂದೆ ಹೀಗಿತ್ತು ಅಂತ ಬಿಲ್ಡಪ್ ಕೊಡೋಕೆ ಇವು ಬೇಕೇ ಬೇಕು. Let's dive in. Okay friends, ಈಗ ಈ ಪಾಠದ ಅಸಲಿ ಸೀಕ್ರೆಟ್ ಇಲ್ಲಿದೆ ನೋಡಿ. ಕನ್ಫ್ಯೂಸ್ ಆಗೋ ಅಗತ್ಯವೇ ಇಲ್ಲ. ಒಂದು ಸಿಂಪಲ್ ಮ್ಯಾಜಿಕ್ ನೆನಪಿಟ್ಟುಕೊಳ್ಳಿ. ನೀವು ಕೇವಲ ಒಬ್ಬ ವ್ಯಕ್ತಿ ಅಥವಾ ಒಂದೇ ಒಂದು ವಸ್ತುವಿನ ಬಗ್ಗೆ ಮಾತಾಡ್ತಿದ್ರೆ ಕಣ್ಮುಚ್ಚಿ ವಾಸ್ ಬಳಸಿ. ಉದಾಹರಣೆಗೆ, ನಾನು ಒಬ್ಬನೇ, ಅವನು ಒಬ್ಬನೇ, ಅವಳು ಒಬ್ಬಳೆ ಅಥವಾ ಆ ಒಂದು ಬೆಕ್ಕು ಇವರೆಲ್ಲರಿಗೂ ವಾಸ್ ಮ್ಯಾಚ್ ಆಗುತ್ತೆ. ಆದರೆ ಅಲ್ಲಿ ಒಬ್ಬರಿಗಿಂತ ಜಾಸ್ತಿ ಜನ ಇದ್ದಾರೆ ಅಂದ್ರೆ ಅದೊಂದು ಗುಂಪು ಅಂತಾದ್ರೆ ಅಲ್ಲಿ ವಾಸ್ ಕೆಲಸ ಮಾಡಲ್ಲ. ನಾವು ವರ್ ಬಳಸಬೇಕು. ನಾವು, ನೀವು ಅಥವಾ ಅವರು ಅಂದ್ರೆ ಪ್ಲೂರಲ್ ಇದ್ದಾಗ ವರ್ ಬರಲೇಬೇಕು. ಸೊ ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಒಬ್ಬರಿಗಾದ್ರೆ ವಾಸ್, ಗುಂಪಾದ್ರೆ ವರ್. ಇಷ್ಟೇ ಲಾಜಿಕ್. ಈಗ ಉದಾಹರಣೆ ನೋಡಿದ್ರೆ ನಿಮ್ಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಬನ್ನಿ ನೋಡೋಣ. ಮೊದಲನೇ ಎಕ್ಸಾಂಪಲ್, I was at the library yesterday. ಅಂದ್ರೆ ನಾನು ನೆನ್ನೆ ಲೈಬ್ರರಿಯಲ್ಲಿದ್ದೆ. ಇಲ್ಲಿ ನಾನು ಒಬ್ಬನೇ ಇರೋದ್ರಿಂದ was ಬಳಸುತ್ತಿದ್ದೇವೆ. ನೀವು ನೆನ್ನೆ ಎಲ್ಲಿದ್ರಿ? I was at home. I was at the gym. ಯೋಚನೆ ಮಾಡಿ. ಹಾಗೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಫ್ರೆಂಡ್ಸ್, ನಾವೀಗ ಅವನ ಬಗ್ಗೆ ಹೇಳೋಣ. He was a good student. ಅವನು ಒಬ್ಬ ಗ್ರೇಟ್ ಸ್ಟೂಡೆಂಟ್ ಆಗಿದ್ದ. ಹಿಂದೆ ಹೇಗಿದ್ದ ಅಂತ ಹೇಳ್ತಿರೋದ್ರಿಂದ ಇಲ್ಲಿ he was ಅಂತ ಹೇಳ್ತೀವಿ. ಹಾಗೆ ಈಗ she ಬಳಸಿ ಮತ್ತೊಂದು ವಾಕ್ಯ ಮಾಡೋಣ. ಅವಳು ಆಸ್ಪತ್ರೆಯಲ್ಲಿದ್ದಳು ಅನ್ನೋದಕ್ಕೆ she was in the hospital ಎನ್ನಬೇಕು. she ಜೊತೆ ಯಾವತ್ತೂ was ಮ್ಯಾಚ್ ಆಗುತ್ತೆ. were ಅಲ್ಲ, ನೆನ್ಪಿಡಿ. ಹಾಗೆ ಇಟ್ಟು ಬಳಸಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ. It was very cold last night. ಅಂದ್ರೆ ನೆನ್ನೆ ರಾತ್ರಿ ಸಖತ್ ಚಳಿ ಇತ್ತು ಅಲ್ವಾ? ಹವಾಮಾನ ಅಥವಾ ವಸ್ತುಗಳ ಬಗ್ಗೆ ಹೇಳುವಾಗ it was ಅಂತನೇ ಸ್ಟಾರ್ಟ್ ಮಾಡಬೇಕು. ಹಾಗೆ ಈಗ ವರ್ ಬಳಸಿ ವಾಕ್ಯ ಮಾಡೋಣ. ಈಗ ನಮ್ಮ ಗ್ಯಾಂಗ್ ಬಗ್ಗೆ ಮಾತಾಡೋಣ. We were in the park. ಅಂದ್ರೆ ನಾವೆಲ್ಲ ಪಾರ್ಕ್ನಲ್ಲಿದ್ವಿ. ಇಲ್ಲಿ ಒಬ್ರಿಗಿಂತ ಜಾಸ್ತಿ ಜನ ಇರೋದ್ರಿಂದ was ಕೆಲಸ ಮಾಡಲ್ಲ. were ಬಳಸಲೇಬೇಕು. ಹಾಗೆ were ಬಳಸಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಅವರು ಕೆಲಸದಲ್ಲಿ ಸಖತ್ ಬ್ಯುಸಿಯಾಗಿದ್ರು ಅನ್ನೋದಕ್ಕೆ they were busy with work. ಇಲ್ಲಿ they ಅಂದ್ರೆ ಅವರು, ಸೊ were ಬಳಸ್ತೀವಿ. ಪಕ್ಕಾ ಅಲ್ವಾ? ಹಾಗೆ ಫ್ರೆಂಡ್ಸ್, ಈಗ ಕ್ವಿಜ್ ಟೈಮ್ ಅಂದ್ರೆ ನಿಮ್ಮ ಟರ್ನ್. ನಾನೀಗ ಒಂದು ಪ್ರಶ್ನೆ ಕೇಳ್ತೀನಿ. ಇದನ್ನ ನೀವು ಕಾಮೆಂಟ್ ಮೂಲಕ ಆದ್ರೂ ಉತ್ತರ ಮಾಡಬಹುದು. ಓಕೆ? ಆ ಪ್ರಶ್ನೆ ಏನು ಅಂತ ನೋಡೋಣ. ಈಗ ನಿಮಗೊಂದು ಸಣ್ಣ ಟೆಸ್ಟ್. ಯು ಲೇಟ್ ಟುಡೇ ಇಲ್ಲಿ was ಬರುತ್ತಾ ಅಥವಾ were ಬರುತ್ತಾ? ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತೆ ಇದೇ ಥರ ಸುಲಭವಾಗಿ ಇಂಗ್ಲಿಷ್ ಕಲಿಯೋಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಲೆಸನ್ 10ಗಾಗಿ ರೆಡಿಯಾಗಿರಿ. ಬಾಯ್ ಬಾಯ್.